ನಮಸ್ಕಾರ ರೀ ಎಲ್ಲ ನಮ್ಮ ರಾಯಲ್ ಮಂದಿಗೆ. ನಾ ಇವತ್ತು ಬಂದಿರೋದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿರುವ ಚುಟುಗುಪ್ಪ ಬಳಿ ಬರುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಹುಮ್ನಾಬಾದಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿ ಬೀದರಿಂದ 61 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೆ ಬರಲು ಚಿಟಗುಪ್ಪದಿಂದ ಪ್ರೈವೇಟ್ ವೆಹಿಕಲ್ ಆಟೋಗಳ ವ್ಯವಸ್ಥೆಯು ಕೂಡ ಇದೆ ರೀ. ಈ ದೇವಸ್ಥಾನದ ಒಳಗಡೆ ಹೋಗುವಾಗ ನಮಗೆ ಶ್ರೀ ಆಂಜನೇಯನ ಮೂರ್ತಿ ನೋಡ್ಲಿಕ್ಕೆ ಸಿಗುತ್ತದೆ ರೀ. ಈ ಆಂಜನೇಯನ ಮೂರ್ತಿ ಯಾಕಿಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ, ಆಂಜನೇಯ ಶ್ರೀ ರಾಮಚಂದ್ರ ಪ್ರಭುಗಳ ಪರಮ ಭಕ್ತನಾಗಿರ್ತಾರೆ ರೀ. ಆ ಕಾರಣಕ್ಕೆ ಆಂಜನೇಯನ ಮೂರ್ತಿ ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ದಾರೆ ರೀ. ಅದೇ ರೀತಿ ನವಗ್ರಹದ ಮೂರ್ತಿಯು ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಶ್ರೀ ರಾಮಚಂದ್ರ ಪ್ರಭುಗಳು ವನವಾಸಕ್ಕೆ ಹೋಗೋ ಟೈಮಲ್ಲಿ ಅವರು ಉಳಿದಂಥ ಸ್ಥಳಗಳಲ್ಲೆಲ್ಲ ಶಿವಲಿಂಗ ಸ್ಥಾಪನೆ ಮಾಡಿಕೊಂಡು ಹೋಗ್ತಿದ್ರಂತೆ ರೀ. ಅದೇ ರೀತಿ ಚುಟಗುಪ್ಪ ಬಳಿ ಬರುವ ಈ ರಾಂಪುರದ ರಾಮಲಿಂಗೇಶ್ವರ ದೇವಸ್ಥಾನದಲ್ಲೂ ಕೂಡ ಶಿವಲಿಂಗ ಸ್ಥಾಪನೆ ಮಾಡಿದಾರಂತೆ ರೀ. ಈ ದೇವಸ್ಥಾನ ಇರುವ ಸ್ಥಳಕ್ಕೆ ರಾಮತೀರ್ಥ ಅಂತಲೂ ಕರೀತಾರೆ ರೀ. ಈ ದೇವಸ್ಥಾನದ ಒಳಗಡೆ ನೀವು ಇವಾಗ ನೋಡ್ತಾ ಇರುವ ದೇವರ ಗುಂಡದಲ್ಲಿ ಇಲ್ಲಿವರೆಗೂ ಯಾವತ್ತೂ ನೀರು ಕಮ್ಮಿ ಆಗೇ ಇಲ್ಲ ಅಂತ ಇಲ್ಲಿನ ಜನರು ಹೇಳ್ತಾರೆ. ಈ ದೇವಸ್ಥಾನದ ಒಳಗಡೆ ಮದುವೆ ಆಗೋದಕ್ಕೆ ಕಲ್ಯಾಣ ಮಂಟಪದ ವ್ಯವಸ್ಥೆಯು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದ ಸುತ್ತಮುತ್ತಲು ಗಿಡ ಮರಗಳು ತುಂಬಾ ನೋಡ್ಲಿಕ್ಕೆ ಸಿಗ್ತಾವ್ರಿ ನಮಗೆ. ಹಾಗೆ ಅವು ಪಕ್ಷಿಗಳ ನಾದ ಸ್ವರಗಳು ಕೇಳೋದಕ್ಕೆ ಸಿಗುತ್ತೆ ರೀ. ನೋಡಿ ಅಲ್ಲಿ ಆ ಪಕ್ಷಿ ಕೂಗ್ತಾ ಇದೆ ನೋಡಿ, ಕೇಳಿಸ್ಕೊಳ್ಳಿ ಒಂದ್ಸರಿ. ದೇವಸ್ಥಾನದ ಒಳಗಡೆ ಬರಬೇಕಾದ್ರೆ ಎದುರುಗಡೆ ನಂದಿನ ವಿಗ್ರಹ ಇದೆ ನೋಡಿ. ಈ ನಂದಿನ ಕೈ ಮುಗಿದು ಬನ್ನಿ ಒಳಗಡೆ ಹೋಗಿ ಶಿವಲಿಂಗ ದರ್ಶನ ಮಾಡ್ಕೊಳ್ಳೋಣ. ರಾಮಲಿಂಗೇಶ್ವರ ದೇವರು ತುಂಬ ಭಕ್ತರ ಮನೆ ದೇವರಂತಲೇ ಹೇಳ್ಬೋದ್ರಿ. ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ ರೀ. ಅದೇ ರೀತಿ ಶ್ರಾವಣ ಅಮಾವಾಸ್ಯದಲ್ಲಿ ಪ್ರತಿ ಸೋಮವಾರ ದಿವಸದಂದು ಅನ್ನದಾಸೋಹದ ವ್ಯವಸ್ಥೆ ಇದೆ ರೀ. ಈ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಉಳಿದುಕೊಳ್ಳೋದಕ್ಕೆ ರೂಮಿನ ವ್ಯವಸ್ಥೆಯು ಕೂಡ ನಿರ್ಮಾಣ ಮಾಡಿದ್ದಾರೆ ರೀ. ಈ ದೇವಸ್ಥಾನದ ಸುತ್ತಮುತ್ತಲು ತುಂಬಾ ಚೆನ್ನಾಗಿರೋ ವಾತಾವರಣ ಇದೆ ರೀ. ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ರೀ. ಫ್ಯಾಮಿಲಿಗೆ ಹೇಳಿ ಮಾಡಿಸಿರೋ ಜಾಗ ಅಂತಲೇ ಹೇಳ್ಬೋದು. ದೇವಸ್ಥಾನದ ಒಳಗಡೆ ಹಾಗೆ ಹಿಂದೆ ಬಂದರೆ ತುಂಬಾ ಪುರಾತನವಾದಂಥ ಕೊಳವೆ ಬಾವಿ ಇದೆ ನೋಡಿ. ಈ ಬಾವಿ ಪಕ್ಕದಲ್ಲಿ ಇನ್ನೊಂದು ಶಿವಲಿಂಗ ಕಾಣಬಹುದು ನಾವಿಲ್ಲಿ. ಈ ದೇವಸ್ಥಾನದ ಒಳಗಡೆ ತುಂಬಾ ಪುರಾತನವಾದಂಥ ದೇವರ ಶಿಲೆಗಳು ನೋಡ್ಲಿಕ್ಕೆ ಕಾಣ್ಬೋದ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.